ಬಾಸ್ ಸೀಸನ್ 12ರ ವಿನ್ನರ್ ಗಿಲ್ಲಿ. ನಿಜಕ್ಕೂ ಗೆದ್ದಿದ್ದು ಡಿ ಬಾಸ್ ಫ್ಯಾನ್ಸ್. ಬಿಗ್ ಬಾಸ್ ಸೀಸನ್ 12ನೇ ಕನ್ನಡ ರಿಯಾಲಿಟಿ ಶೋನ ವಿನ್ನರ್ ಆಗಿದ್ದಾರೆ ಗಿಲ್ಲಿ ನಟ ಅವರು. ತಮ್ಮ ನೇರ ನಡೆನುಡಿಯಿಂದಲೇ ಕೋಟಿ ಕೋಟಿ ಅಭಿಮಾನಿಗಳನ್ನ ಸಂಪಾದನೆ ಮಾಡಿದ್ದಾರೆ. ದೊಡ್ಡ ಮನೆಗೆ ಎಂಟ್ರಿ ಕೊಟ್ಟಾಗ ಗಿಲ್ಲಿ ಯಾರೆಂದು ಕೆಲವು ಜನರಿಗೆ ಮಾತ್ರ ತಿಳಿದಿತ್ತು. ಈಗ ಗಿಲ್ಲಿ ಅಂದ್ರೆ ಪುಟ್ಟ ಮಕ್ಕಳಿಂದ ಹಿಡಿದು ಹಣ್ಣು ಅಜ್ಜ ಅಜ್ಜಿಯರು ಬಿಗ್ ಬಾಸ್ ಗಿಲ್ಲಿ ಅನ್ನುವಷ್ಟರ ಮಟ್ಟಿಗೆ ಅವರಿಗೆ ಹೆಸರು ಸಿಕ್ಕಿದೆ. 5 ಟಿವಿ ಕಾರ್ಯಕ್ರಮ ಮಾಡಿರೋ ಗಿಲ್ಲಿಗೆ ಇದೇ ಮೊದಲ ಬಾರಿಗೆ ಜಯ ಸಿಕ್ಕಿದ್ದು ತುಂಬಾನೇ ಸಂತಸಗೊಂಡಿದ್ದಾರೆ. ಜನರ ಬಳಿ ಬಂದು ಜನಪ್ರತಿನಿಧಿಗಳು ಓಟ್ ಕೇಳೋದು ಸಾಮಾನ್ಯ. ಆದ್ರೆ ಶಾಸಕರೇ ಈ ಸಲ ಗಿಲ್ಲಿಗೆ ಓಟ್ ಹಾಕಿ ಅನ್ನುವಷ್ಟರ ಮಟ್ಟಿಗೆ ಗಿಲ್ಲಿ ಹವಾ ಕ್ರಿಯೇಟ್ ಆಗಿತ್ತು. ಸಿನಿಮಾಗಳಲ್ಲಿ ಚಿಕ್ಕ ಪುಟ್ಟ ಪಾತ್ರಗಳನ್ನ ಗಿಲ್ಲಿ ಮಾಡ್ತಿದ್ರು. ಕಿರುತೆರೆಯ ಕಾರ್ಯಕ್ರಮಗಳಲ್ಲಿ ಕಾಣಿಸಿಕೊಂಡಿದ್ರು ಗಿಲ್ಲಿ ನಟ. ಇತ್ತೀಚೆಗೆ ರಿಲೀಸ್ ಆಗಿದ್ದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅಭಿನಯಿಸಿರೋ ಡೆವಿಲ್ ಸಿನಿಮಾದಲ್ಲಿ ಗಿಲ್ಲಿ ನಟ ಅವರು ಪುಟ್ಟ ಪಾತ್ರದಲ್ಲಿ ನಟನೆ ಮಾಡಿದ್ರು. ಬಿಗ್ ಮನೆಯಲ್ಲಿದ್ದಾಗಲೇ ಗಿಲ್ಲಿ ಅವರು ಡೆವಿಲ್ ಸಿನಿಮಾ ರಿಲೀಸ್ ಆಗಿತ್ತು. ನಮ್ಮ ಬಾಸ್ ಸಿನಿಮಾದಲ್ಲಿರೋ ಗಿಲ್ಲಿ ಅವರಿಗೆ ಡಿ ಬಾಸ್ ಅವರ ಫ್ಯಾನ್ಸ್ ಕೂಡ ಇಷ್ಟಪಡೋದಕ್ಕೆ ಶುರು ಮಾಡಿದ್ರು. ಇನ್ನು ಗಿಲ್ಲಿ ಅವರು ಕೂಡ ದೊಡ್ಡ ಮನೆಯಲ್ಲಿದ್ದಾಗ ತಮ್ಮ ಡೆವಿಲ್ ಸಿನಿಮಾದ ಪಾತ್ರದ ಬಗ್ಗೆ ಇತರೆ ಸ್ಪರ್ಧಿಗಳೊಟ್ಟಿಗೆ ಮಾತನಾಡಿದ್ರಂತೆ. ದರ್ಶನ್ ಸರ್ ಜೊತೆ ಸಿನಿಮಾ ಮಾಡಿದ್ದೇನೆ, ಆದ್ರೆ ಯಾವಾಗ ರಿಲೀಸ್ ಆಗುತ್ತೆ ಅಂತ ಗೊತ್ತಿಲ್ಲ ಅಂತ ಹೇಳ್ಕೊಂಡಿದ್ರಂತೆ. ಡಿ ಬಾಸ್ ಫ್ಯಾನ್ಸ್ ಯಾವಾಗ ಗಿಲ್ಲಿ ಅವರಿಗೆ ಸಪೋರ್ಟ್ ಮಾಡಲು ಶುರು ಮಾಡಿದ್ರು ನೋಡಿ, ಎಲಿಮಿನೇಷನ್ ಹಂತಕ್ಕೆ ಹೋಗುತ್ತಿದ್ದ ಗಿಲ್ಲಿ ನಟ ಅವರು ಅತಿ ಹೆಚ್ಚು ಓಟ್ ಪಡೆದು ಸೇವ್ ಆಗ್ತಿದ್ರು. ಬಿಗ್ ಬಾಸ್ ಮನೆಯಲ್ಲಿದ್ದ ಗಿಲ್ಲಿ ಅವರ ನಡೆ ನುಡಿ ವ್ಯಕ್ತಿತ್ವ ಎಷ್ಟು ಮುಖ್ಯವಾಗಿತ್ತೋ ಮನೆಯಲ್ಲಿ ಉಳಿಯಲು ಅಷ್ಟೇ ಮುಖ್ಯವಾಗಿತ್ತು ಡಿ ಬಾಸ್ ಫ್ಯಾನ್ಸ್ಗಳು ಮಾಡಿದ ಓಟ್ ಅಂದ್ರೆ ಅತಿಶಯೋಕ್ತಿಯಲ್ಲ. ಇಡೀ ಬಿಗ್ ಬಾಸ್ ಇತಿಹಾಸದಲ್ಲೇ ಓರ್ವ ಸ್ಪರ್ಧಿಗೆ ಕೋಟಿ ಲೆಕ್ಕದಲ್ಲಿ ಓಟ್ ಬರುತ್ತೆ ಅಂದ್ರೆ ಅದು ಸಾಮಾನ್ಯ ವಿಷಯ ಅಲ್ಲ. ಬರೋಬ್ಬರಿ 40 ಕೋಟಿಗೂ ಅಧಿಕ ಓಟ್ ಗಿಲ್ಲಿ ನಟ ಅವರಿಗೆ ಬಂದಿದೆ ಅಂದ್ರೆ ಅದ್ರ ಹಿಂದೆ ಡಿ ಬಾಸ್ ಫ್ಯಾನ್ಸ್ ನ ಶ್ರಮ ಕೂಡ ಇದೆ. ಇನ್ನು ಗೆದ್ದ ನಂತರ ದರ್ಶನ್ ಅವರ ವ್ಯಕ್ತಿತ್ವ ಎಂತದ್ದು ಎಂದು ಗಿಲ್ಲಿ ನಟ ಅವರು ಮಾತನಾಡಿದ್ದಾರೆ. ಬಿಗ್ ಬಾಸ್ ಕಪ್ ಗೆದ್ದ ನಂತರ ಗಿಲ್ಲಿ ಅವರು ಮಾಧ್ಯಮಗಳಲ್ಲಿ ದರ್ಶನ್ ಅವರ ಜೊತೆ ಶೂಟಿಂಗ್ ಹೇಗಿತ್ತಂತ ಹೇಳ್ಕೊಂಡಿದ್ದಾರೆ. ನಾನು ಯಾರನ್ನೋದೇ ಗೊತ್ತಿಲ್ಲ ದರ್ಶನ್ ಅವರಿಗೆ, ಆದ್ರೂ ಕರೆದು ಪ್ರಾಪರ್ಟಿ ಕಾಮಿಡಿ ಸೂಪರ್ ಆಗಿ ಮಾಡ್ತೀರಾ ಅಂದ್ರು. ಸಿಕ್ಕಾಪಟ್ಟೆ ಖುಷಿ ಆಯ್ತು ಅಂತ ಹೇಳ್ಕೊಂಡಿದ್ದಾರೆ. ಇನ್ನು ನಟ ಸುದೀಪ್ ಮತ್ತು ಡಾಕ್ಟರ್ ಶಿವರಾಜ್ ಕುಮಾರ್ ಅವರಿಗೂ ತಮಗೆ ಸಪೋರ್ಟ್ ಮಾಡಿದ ಎಲ್ಲರಿಗೂ ಗಿಲ್ಲಿ ಅವರು ಧನ್ಯವಾದಗಳನ್ನ ತಿಳಿಸಿದ್ದಾರೆ. ಗಿಲ್ಲಿ ನಟ ಅವರು ಬಿಗ್ ಬಾಸ್ ಕಪ್ ಗೆದ್ದಿದ್ದಾರೆ, ಆದ್ರೆ ನಿಜಕ್ಕೂ ಇಲ್ಲಿ ಗೆದ್ದಿದ್ದು ನಟ ದರ್ಶನ್ ಅವರ ಫ್ಯಾನ್ಸ್ ಅಂದ್ರೆ ತಪ್ಪಾಗೋದಿಲ್ಲ. ನೀವಿನ್ನೂ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಲೇಟೆಸ್ಟ್ ಹಾಗೂ ಅಪ್ಡೇಟ್ ಸುದ್ದಿಗಾಗಿ ನೋಡ್ತಾ ಇರಿ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್. ರೂಪಾ ವಿಶ್ವಾಸ್, ದಿ ನ್ಯೂಸ್ ಪೆಗ್, ದಾವಣಗೆರೆ.